ಪ್ರತಿಯೊಬ್ಬ ರಾಜ್ಯದ ಎಲ್ಲ ಮತದಾರರಿಗೆ ಹೇಳ್ಕೊಳ್ಳೋದಿಷ್ಟೇ, ಏನು ನಮ್ಮ BLOಗಳು ಏನು ನಿಮ್ಮ ಮನೆ ಬಾಗಿಲಿಗೆ ಎನ್ಯುಮರೇಷನ್ ಫಾರ್ಮ್ ಅನ್ನ ಕೊಡ್ತಾರೆ, ಅದನ್ನ ಚಾಚು ತಪ್ಪದೆ ನೀವು ಸಿಗ್ನೇಚರ್ ಹಾಕಿ ವಾಪಸ್ಸು ನೀವೇ ಕೊಡಬೇಕು. ಇಲ್ಲ ಅಂದ್ರೆ ನಿಮ್ಮ BLAಗಳು ನಿಮ್ಮ ಯಾವುದೇ ಪಕ್ಷದ BLAಗಳು ಬರ್ತಾರೆ ಅವ್ರ ಕೈ ಕೊಟ್ಟು ಅದನ್ನ ಅವ್ರಿಗೆ BLAಗಳಿಗೆ ತಲುಪಿಸುವಂತ ಕೆಲಸವನ್ನು ಮಾಡಬೇಕು. ಯಾರು ವೋಟರ್ ಲಿಸ್ಟ್ ಅಲ್ಲಿ ಹೆಸರನ್ನ ಕಳ್ಕೊಳ್ತೀರಿ ಅವರಿಗೆ ನಿಮ್ಮ ಬದುಕಿನಲ್ಲಿ ಸರ್ಕಾರದ ಸೌಲಭ್ಯಗಳಿಗೆ ವಂಚಿತರಾಗ್ತೀರಿ ಅನ್ನೋದನ್ನು ನಾನು ಈ ಸಂದರ್ಭದಲ್ಲಿ ಮತ್ತೆ ನಿಮಗೆ ಹೇಳಬೇಕಾಗ್ತದೆ. ವಿಶೇಷವಾಗಿ ಕರ್ನಾಟಕ ರಾಜ್ಯ ಇವತ್ತು ಸುಮಾರು 4 ಕೋಟಿ ಚಿಲ್ಲರೆ ಜನರಿಗೆ ಉಚಿತವಾಗಿ ಅಕ್ಕಿಯನ್ನು ಕೊಡ್ತಾ ಇದೆ. ಭಾಗ್ಯಲಕ್ಷ್ಮಿ ಯೋಜನೆಯಲ್ಲಿ ನಾವು ಕೊಡ್ತಾ ಇದ್ದೇವೆ. ಗುರುಲಕ್ಷ್ಮಿ ಯೋಜನೆಯಲ್ಲಿ 1,26,00,000 ಜನರಿಗೆ ಕೊಡ್ತಾ ಇದ್ದೇವೆ. 1,61,00,000 ಜನರಿಗೆ ಗೃಹಜ್ಯೋತಿ ಕೊಡ್ತಾ ಇದ್ದೇವೆ. ಹಿಂಗೆ ವಿವಿಧ ಯೋಜನೆಗಳನ್ನು ಇವತ್ತು ನಮ್ಮ ರಾಜ್ಯ ಈ 5 ಗ್ಯಾರಂಟಿಗಳು ಕೊಡೋದಲ್ಲದೆ ಈ ಭೂಮಿ ಗ್ಯಾರಂಟಿಯಲ್ಲೂ ಕೂಡ ಕೊಡ್ತಾ ಇದ್ದೇವೆ. ಇವತ್ತು ಮತ್ತೆ ನಿಮಗೆ ಮತದಾನದ ಗ್ಯಾರಂಟಿಯನ್ನ ಇರಲೇಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ಮನೆಗೆ ತೆರಳಿ ನಮ್ಮ ಅಧಿಕಾರಿಗಳು ತಮ್ಮ ಜಾತಿ ಪ್ರಮಾಣ ಪತ್ರ ಹಾಗೂ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಕೊಡಲಿಕ್ಕೆ ಮುಂದಾಗಿದ್ದು ಇದು ಇಡೀ ಕರ್ನಾಟಕ ರಾಜ್ಯದ ಒಂದು ವಿಶೇಷವಾದಂಥ ಒಂದು ದೊಡ್ಡ ಆಂದೋಲನ. ಇದು ನಮ್ಮ ಸರ್ಕಾರ ನಡೆಸ್ತಾ ಇದೆ. ಇದಕ್ಕೆ ತಾವು ಮಾಧ್ಯಮ ಸ್ನೇಹಿತರು ಕೂಡ ತಾವು ಬಹಳ ಮೊದಲಿಂದ ಕೂಡ ಜಾಗೃತ ಆಗಿ ನೀವು ಕೂಡ ಜನರಿಗೆ ತಿಳಿಸುವಂತ ವ್ಯವಸ್ಥೆಯನ್ನು ತಾವು ಮಾಡ್ಕೊಂಡು ಬಂದಿದ್ದೀರಿ. ನಿಮಗೂ ಕೂಡ ಕರ್ನಾಟಕ ಸರ್ಕಾರ ತುಂಬು ಹೃದಯದಿಂದ ಅಭಿನಂದನೆ ಕೂಡ ನಾವು ಸಲ್ಲಿಸ್ತೇವೆ. ನೀವು ಎಷ್ಟು ಜಾಗೃತಿ ಮಾಡ್ತೀರೋ ಜನ ಅಷ್ಟೇ ಜಾಗೃತಿ ಮಾಡ್ತಾ ಇದ್ದೇವೆ. ನಮ್ಗೆ ರಾಜಕಾರಣ ಮುಖ್ಯ ಅಲ್ಲ, ಜನರ ಬದುಕು ಜನರ ಗುರುತು ಬಹಳ ಮುಖ್ಯ. ಎಲ್ಲಿ ಗುರುತಿದೆಯೋ ಅಲ್ಲಿ ಬದುಕಿದೆ, ಎಲ್ಲಿ ಬದುಕಿದೆಯೋ ಅಲ್ಲಿ ಅವನಿಗೆ ಎಲ್ಲ ತರದ ಶಕ್ತಿ ಕೊಡುವಂತ ಒಂದು ತನ್ನ ವೈಯಕ್ತಿಕವಾದಂಥ ಗುರುತಿನ ಶಕ್ತಿ ಮತದಾನ. ಅವನ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಅವನು ಮುಂದಿನ ದಿನದಲ್ಲಿ ಆಯ್ಕೆ ಮಾಡಿಕೊಳ್ಳುವಂಥ ನಾಯಕತ್ವದ ಕೂಡ ಅವನಿಗೆ ಒಂದು ದೊಡ್ಡ ಶಕ್ತಿಯನ್ನು ತುಂಬಬೇಕಾದ್ದು ಸರ್ಕಾರದ ಕರ್ತವ್ಯ. ಆ ಸರ್ಕಾರ ಈ ಕೆಲಸವನ್ನ ಇವತ್ತು ಮಾಡ್ತಾ ಇದೆ.